ನಮಸ್ಕಾರ, ಡಾಕ್ಟರ್ ಶಿಲ್ಪಾ ಗುಪ್ತಾ. ನಾನು ಇವತ್ತು ಬಂದ್ಬಿಟ್ಟು ಬೇಸಿಕ್ ಇನ್ಫರ್ಟಿಲಿಟಿ ಅಂದರೆ ಯಾರಿಗೆ ಮಗು ಆಗಿರಲ್ಲ ಅದು ಹೇಗೆ ಎತ್ತ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೆ ಹೋಗೋಕ್ಕೂ ಮೊದಲು ಸ್ವಲ್ಪ ನಮ್ಮದು ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದರೆ ಗರ್ಭಕೋಶ, ಓವರಿ ಅದು ಹೇಗೆ ಲಿಂಕ್ ಇದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಇದು ಗರ್ಭಕೋಶದ ತೋರಿಸ್ತಾ ಇದ್ದೀನಿ. ಇದು ವೆಜೈನಾ ಅಂತ ಹೇಳ್ತೀವಿ. ಈ ವೆಜೈನಾದಲ್ಲಿ ಅಂದರೆ ಹಸ್ಬೆಂಡ್ ವೈಫ್ ಕಾಂಟ್ಯಾಕ್ಟ್ ಆದಾಗ ಆ ಸ್ಪರ್ಮ್ಸ್ ಎಲ್ಲ ಇಲ್ಲಿ ಡೆಪಾಸಿಟ್ ಆಗಿರುತ್ತೆ. ಅದಾದಮೇಲೆ ಇದು ಗರ್ಭಕೋಶದ ಬಾಯಿ, ಅದಕ್ಕೆ ಸರ್ವಿಕ್ಸ್ ಅಂತ ಹೇಳ್ತೀವಿ. ಇದು ಗರ್ಭಕೋಶ, ಇದು ಫೆಲೋಪಿಯನ್ ಟ್ಯೂಬ್. ಈ ಟ್ಯೂಬ್ ಎಂಡ್ ಆಗಬೇಕಾದ್ರೆ ನಮಗೆ ಓವರಿ ಇರುತ್ತೆ. ಓವರಿ ಅಂದರೆ ಅಂಡಾಶಯ. ಸೊ ಎವ್ರಿ ಮಂತ್ ಪೀರಿಯಡ್ಸ್ ಆದಾಗ 5 days ನಾವೇನು ಬ್ಲೀಡಿಂಗ್ ಆಗುತ್ತಲ್ಲ ಅದು ಎಂಡೋಮೆಟ್ರಿಯಮ್ ಅಂದರೆ ಪೊರೆ ಹೊರಗಡೆ ಬರುತ್ತೆ. ಅದಾದಮೇಲೆ ಮೊಟ್ಟೆ ಬೆಳವಣಿಗೆ ಆಗಿ ಮಿಡಲ್ ಆಫ್ ದ ಸೈಕಲ್ 14, 15, 16 ದಿನ ಮೊಟ್ಟೆ ರಿಲೀಸ್ ಆದಾಗ ಈ ಫೆಲೋಪಿಯನ್ ಟ್ಯೂಬ್ ಇರುತ್ತಲ್ಲ ಆ ಟ್ಯೂಬ್ ಅದನ್ನ ತಗೊಂಡ್ಬಿಟ್ಟು ಇಲ್ಲಿ ಕಾಯ್ತಾ ಇರುತ್ತೆ. ಇಲ್ಲಿ ಎಗ್ ಕಾಯ್ತಾ ಇರುತ್ತೆ. ಎಷ್ಟು ದಿನ? ಒಂದೇ ದಿನ ಅಂದರೆ 24 hours ಇಲ್ಲಿ ಕಾಯ್ತಾ ಇರುತ್ತೆ. ಆ ಟೈಮಲ್ಲಿ ಹಸ್ಬೆಂಡ್ ವೈಫ್ ಕಾಂಟ್ಯಾಕ್ಟ್ ಆದಾಗ ಸ್ಪರ್ಮ್ ಅಂದರೆ ವೀರಾಣು ಇಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ಇದನ್ನೆಲ್ಲ ದಾಟ್ಬಿಟ್ಟು ಇಲ್ಲಿ ಬಂದು ಮೀಟ್ ಆಗುತ್ತೆ. ಮೀಟ್ ಆದಮೇಲೆ ಇಲ್ಲಿ ಭ್ರೂಣ ಫಾರ್ಮೇಷನ್ ಆಗುತ್ತೆ. ಈ ಭ್ರೂಣ ಮತ್ತೆ ವಾಪಸ್ ಗರ್ಭಕೋಶಕ್ಕೆ ಹೋದಾಗ ಅಲ್ಲಿ ಮತ್ತೆ ಇಲ್ಲಿ ಇಂಪ್ಲಾಂಟ್ ಆಗಿ ಗರ್ಭಕೋಶದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇದು ಬೇಸಿಕ್ ಅಂದರೆ ಪ್ರೆಗ್ನೆನ್ಸಿ ಬೇಕಾಗಿರೋದೆಲ್ಲ. ಸೊ ಪ್ರೆಗ್ನೆನ್ಸಿ ಆಗೋಕ್ಕೆ ಏನೇನು ಬೇಕು? ಎಗ್ ಕರೆಕ್ಟಾಗಿ ರಿಲೀಸ್ ಆಗಬೇಕು, ಫೆಲೋಪಿಯನ್ ಟ್ಯೂಬ್ ಚೆನ್ನಾಗಿರಬೇಕು, ಆಮೇಲೆ ಸ್ಪರ್ಮ್ ಚೆನ್ನಾಗಿರಬೇಕು. ಹುಡುಗಿಯರಿಗೆ 2 ಅಂಡಾಶಯ ಇರುತ್ತೆ. ಒಂದೊಂದ್ಸಲಿ ಲೆಫ್ಟಲ್ಲಿ ರಿಲೀಸ್ ಆಗ್ಬೋದು, ರೈಟಲ್ಲಿ ರಿಲೀಸ್ ಆಗುತ್ತೆ ಎಗ್, ಇಲ್ಲಾಂದ್ರೆ ಒಂದೊಂದ್ಸಲಿ ಎಗ್ಗೆ ರಿಲೀಸ್ ಆಗಲ್ಲ. ಸೊ 2 ಫೆಲೋಪಿಯನ್ ಟ್ಯೂಬು, 2 ಓವರಿ ಇದ್ದಾಗ 2 ಫೆಲೋಪಿಯನ್ ಟ್ಯೂಬು ಇಂಪಾರ್ಟೆಂಟ್. ಯಾಕಂದರೆ ಅದೆರಡು ಕಡೆ ಒಂದಕ್ಕೆ ಕನೆಕ್ಟ್ ಆಗಿರುತ್ತೆ. ದಿಸ್ ಈಸ್ ನಾರ್ಮಲ್. ಈಗ ನೆಕ್ಸ್ಟ್ ಬರುತ್ತೆ, ಈ ಥರ ಎಲ್ಲ ಇದ್ರೂ ನಾರ್ಮಲ್ ಇದ್ರೂ 1 ವರ್ಷ ನೀವು ಟ್ರೈ ಮಾಡಿದ್ದೀರಾ ಆದ್ರೂ ನಿಮಗೆ ಯಾಕೆ ಪ್ರೆಗ್ನೆನ್ಸಿ ಆಗಿಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಎ ಇನ್ಫರ್ಟಿಲಿಟಿ. ಸೊ ನಾವು ಇನ್ಫರ್ಟಿಲಿಟಿ ಏನಂತ ಹೇಳ್ತೀವಿ ಅಂದರೆ 1 ವರ್ಷ ಗಂಡ ಹೆಂಡತಿ ಮಂತ್ಲಿ ಟ್ರೈ ಮಾಡಿದ್ದಾರೆ, ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಮಾಡಿದ್ರೂ ಪ್ರೆಗ್ನೆನ್ಸಿ ಆಗಿಲ್ಲ ಅಂದಾಗ ಅವರಿಗೆ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಅವರಿಗೆ ನಾವು ನೆಕ್ಸ್ಟ್ ಪ್ರೋಸೆಸ್ ಏನು ಕಾಸಸ್ ಇರ್ಬೋದು ಅಂತ, ರೀಸನ್ ಇರ್ಬೋದು ಅಂತ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ಒನ್ ಇಯರ್ ನೀವು ಟ್ರೈ ಮಾಡಿದಾಗ ಆಲ್ಮೋಸ್ಟ್ 80 to 85% ಆಫ್ ದ ಪಾಪ್ಯುಲೇಷನ್ನು ಟ್ರೈ ಮಾಡೋ ಕಪಲ್ಲು ಕನ್ಸೀವ್ ಆಗ್ತಾರೆ. ಅದೇ ಸೆಕೆಂಡ್ ಇಯರ್ ಟ್ರೈ ಮಾಡಿದಾಗ 92% ಕನ್ಸೀವ್ ಆಗ್ತಾರೆ. ಓನ್ಲಿ 10% ಆಫ್ ದಿ ಪಾಪ್ಯುಲೇಷನ್ ಯಾರು ಟ್ರೈ ಮಾಡ್ತಿದಾರೋ ಅವರಷ್ಟೇ ಕನ್ಸೀವ್ ಆಗಲ್ಲ. ಅವ್ರಿಗೆ ನಾವು ಇನ್ಫರ್ಟಿಲಿಟಿ ಅಂತೀವಿ. ಸೊ ಎಲ್ಲರಿಗೂ ಏನನ್ಸುತ್ತೆ ಅಂದರೆ ಮಗು ಆಗ್ತಾ ಇಲ್ಲ ಅಂದರೆ ಹೆಣ್ಮಕ್ಳೇ ಕಾರಣ, ಅವ್ರದ್ದು ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ತುಂಬ ವರ್ಷಾನುಗಟ್ಲೆ ಬರೀ ಹೆಣ್ಮಕ್ಳನ್ನೇ ಟ್ರೀಟ್ ಮಾಡ್ತಾರೆ. ಆದರೆ ಇನ್ಫರ್ಟಿಲಿಟಿಯಲ್ಲಿ ನಾನು ಹೇಳೋ ಹಾಗೆ ಹೆಣ್ಮಕ್ಳದ್ದು ಪಾತ್ರ ಇರುತ್ತೆ, ಗಂಡು ಮಕ್ಳದ್ದು. ಸೊ ದೇರ್ ಇಸ್ ಅ ಮೇಲ್ ಇನ್ಫರ್ಟಿಲಿಟಿ ಆ್ಯಂಡ್ ಫೀಮೇಲ್ ಇನ್ಫರ್ಟಿಲಿಟಿ. ಫೀಮೇಲ್ ಇನ್ಫರ್ಟಿಲಿಟಿ 30% ಕಾಸ್ ಆಗಿದೆ. ಮೇಲ್ ಇನ್ಫರ್ಟಿಲಿಟಿ ಅಂದರೆ ವೀರಾಣು ಪ್ರಾಬ್ಲಮ್ ಇಂದನೂ ಇನ್ನೂ 30% ರೀಸನ್ ಇರುತ್ತೆ. ನೆಕ್ಸ್ಟ್ ರೀಸನ್ ಕಂಬೈನ್ಡ್ ಇನ್ಫರ್ಟಿಲಿಟಿ ಅಂತಾರೆ. ಕಂಬೈನ್ಡ್ ಅಂತಂದರೆ ಒಂದು ಸ್ವಲ್ಪ ಹುಡುಗಿಯರದು ಪ್ರಾಬ್ಲಮ್ ಇರುತ್ತೆ, ಹುಡುಗರದು ಪ್ರಾಬ್ಲಮ್ ಇರುತ್ತೆ. ಇನ್ನೊಂದು ರೀಸನ್ ಏನಾಗಿರ್ಬೋದು ಅಂತಂದರೆ ಅನ್ಎಕ್ಸ್ಪ್ಲೇನ್ಡ್, ಅಂದರೆ ಎಲ್ಲ ಚೆನ್ನಾಗಿದೆ ಅಂದ್ರೂ ಆಗ್ತಾ ಇಲ್ಲ, ಅದಕ್ಕೇನು ರೀಸನ್? ಇದ್ರ ಬಗ್ಗೆ ಎಲ್ಲ ನಾವು 1 by 1 ತಿಳ್ಕೊಳ್ಳೋಣ. ಸೊ ನಾವೇನಾಗುತ್ತೆ ಅಂದರೆ 1 year ಟ್ರೈ ಮಾಡಿದ್ದೀರಾ ಆದರೂ ಆಗ್ತಾ ಇಲ್ಲ ಅಂದಾಗ ನೀವು ಬಂದುಬಿಟ್ಟು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟನ್ನು ಮೀಟ್ ಆದಾಗ ವಿಲ್ ರೂಲ್ ಔಟ್ ಒಂದೊಂದೇ ಏನಿರ್ಬೋದು ರೀಸನ್ನು ಅಂತ. ದೇರ್ ಆರ್ n number ಆಫ್ ರೀಸನ್ನು, ಬಟ್ ಮೇನ್ ರೀಸನ್ಸ್ ಏನೇನು, ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದ್ರ ಬಗ್ಗೆ ಎಲ್ಲ ನಾವು ಪ್ರಯತ್ನ ಮಾಡಿ ತಿಳ್ಕೊಳ್ಳೋಣ ಅಂತ. ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ಯಾವಾಗ ನಾವು ಬೇಗ ಅಂದರೆ 1 year ಟ್ರೈ ಮಾಡಿದ್ವಿ ಆಗಿಲ್ಲ, ಬಟ್ ಯಾರ್ಯಾರಿಗೆ ಬೇಗ ಬಂದು ಅಪ್ರೋಚ್ ಮಾಡಬೇಕು ಅಂದರೆ ಏಜ್ 35ಗಿಂತ ಮೇಲೆ ಇದೆ, ಅಥವಾ ಒಂದೇ ಅಂಡಾಶಯ ಇದೆ, ಅಥವಾ ನಿಮಗೆ ಇರ್ರೆಗ್ಯುಲರ್ ಸೈಕಲ್ ಇದೆ, ಇನ್ಫೆಕ್ಷನ್ ಆಗಿದೆ, ಪ್ರೀವಿಯಸ್ ಸರ್ಜರೀಸ್ ಆಗಿದೆ, ಯೂಟ್ರಸ್ ಪ್ರಾಬ್ಲಮ್ ಇದೆ, ಎಂಡೋಮೆಟ್ರೋಸಿಸ್ ಇದೆ, ಫೈಬ್ರಾಯ್ಡ್ ಇದೆ, ಅಂಥವ್ರಿದ್ದವರು ಆದಷ್ಟು ಬೇಗ ಬಂದು ಅಪ್ರೋಚ್ ಮಾಡಿ ಅಂತ ಹೇಳ್ತೀವಿ.